ಆತ್ಮೀಯರೇ, ನಿಮ್ಮೆಲ್ಲರಿಗೆ ನಮಸ್ಕಾರ. 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಈ ಬಾರಿ ಬೀದರ್ನಲ್ಲಿ ಆಯೋಜನೆ ಮಾಡ್ತಾ ಇದ್ವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ಸ್ ಅಂದರೆ KWJ ಪ್ರತಿ ವರ್ಷ ಈ ವಾರ್ಷಿಕ ಸಮ್ಮೇಳನವನ್ನು ಮಾಡ್ತಾ ಬಂದಿದೆ. ಈ ಬಾರಿ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಗಡಿಭಾಗದ ಜಿಲ್ಲೆ, ಈ ನಾಡಿನ ಮುಕುಟಪ್ರಾಯವಾಗಿರುವಂಥ ಜಿಲ್ಲೆ, ಸೂಫಿ ಸಂತರ ನಾಡು, ಬಸವಣ್ಣ ನಡೆದಾಡಿದಂಥ ಬೀಡು, ಆ ಜಾಗದಲ್ಲಿ ಇವತ್ತು ನಮ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಈಗಾಗಲೇ ಸಿದ್ಧತೆಗಳು ಭರದಿಂದ ನಡೀತಾ ಇದ್ದಾವೆ. ಅಲ್ಲಿ ಈ ಸಮ್ಮೇಳನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬೀದರ್ಗೆ ನೀವೆಲ್ಲರೂ ಕೂಡ ತಪ್ಪದೆ ಬರಬೇಕು. ಬೀದರು ಯಾಕೆ ಮುಖ್ಯ ಅಂದರೆ ಇತಿಹಾಸದ ಕಾಲಘಟ್ಟದಲ್ಲಿ ಹಾಗೆ ಐತಿಹಾಸಿಕ ನೆಲೆ ಹೊಂದಿರುವಂಥ ವಿಶಿಷ್ಟವಾದ ಪರಂಪರೆಯನ್ನು ಹೊಂದಿರುವಂಥ ಯಾವುದಾದ್ರು ಒಂದು ಜಿಲ್ಲೆ ಇದ್ದರೆ ಅದು ಬೀದರ್ ಜಿಲ್ಲೆ ಅನ್ನೋದು ಭಾಳ ವಿಶೇಷ. ಕಾರಣ ಏನಂದರೆ ಬಸವಣ್ಣ ಹುಟ್ಟಿ ಬೆಳೆದಂಥ ಜಿಲ್ಲೆ, ಜೊತೆಗೆ ಅಲ್ಲಿ ಆಳ್ವಿಕೆ ನಡೆಸಿದ್ದು ಬಸವ ಕಲ್ಯಾಣದಲ್ಲಿ 18 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಬಸವಣ್ಣನ ತತ್ವಗಳನ್ನು ಇಡೀ ಜಗತ್ತಿಗೆ ಪ್ರಚಾರ ಮಾಡಿದಂಥ ಜಾಗ ಕೂಡ ಹೌದು. ಹಾಗಾಗಿಯೇ ಈ ನಾಡಿಗೆ ಭಾಳ ಮಹತ್ವವಾದ ಜಾಗ, ಇಡೀ ದೇಶಕ್ಕೆ ಸಂಸತ್ತಿನ ಕಲ್ಪನೆಯನ್ನು ಕೊಟ್ಟಂಥ ಜಾಗ, ಸಮಾಜಕ್ಕೆ ಒಂದು ತತ್ವವನ್ನು ಸಾರದಂಥ ಜಾಗ. ಹಾಗಾಗಿ ಅಲ್ಲಿ ಭಾಳ ಮಹತ್ವ ಹೊಂದಿರುವಂಥ ಜಾಗಕ್ಕೆ ನೀವು ಬರ್ತಾಯಿದ್ದೀರಿ. ಜೊತೆಗೆ ಇದು ಸೂಫಿ ಸಂತರ ನಾಡು ಕೂಡ ಹೌದು. ಇಲ್ಲಿ ಬಹುಮನಿ ಸುಲ್ತಾನರು ಆಳಿದ್ದಾರೆ, ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಂಥ ಜಿಲ್ಲೆ, ಜೊತೆಗೆ ಫರೀದಾಶಾಹಿಗಳು ಆಳಿದಂಥ ಜಿಲ್ಲೆ, ಈ ಥರದ ವಿಭಿನ್ನ ಕಲ್ಚರ್ ಇರುವಂಥ ಜಿಲ್ಲೆ. ಮಲೆನಾಡಿನ ವೆದರ್ ಕೂಡ ಅಲ್ಲಿದೆ. ಅಷ್ಟೇ ಅಲ್ಲ, ಬೀದರ್ ಕೋಟೆಯನ್ನು ನೀವು ನೋಡಬೇಕು. ಐತಿಹಾಸಿಕವಾದಂಥ ಕೋಟೆ, ವಿಶಿಷ್ಟವಾಗಿರುವಂಥ ಕೋಟೆ, ಈಗಲೂ ಕೂಡ ಅದನ್ನು ಕಾಪಿಟ್ಕೊಂಡಿದ್ದಾರೆ. ಅಲ್ಲಿಯ ವಾಟರ್ ಸಿಸ್ಟಮ್ ಇದೆಯಲ್ಲ, ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ವಿಶ್ವಸಂಸ್ಥೆ ಕೂಡ ಅಧ್ಯಯನ ಮಾಡಿದೆ. ಹಾಗೆ ಅಲ್ಲಿ ನರಸಿಂಹ ಜರಿ ಇದೆ, ಅದನ್ನು ಕೂಡ ನೀವು ನೋಡಲೇಬೇಕಾದಂಥದ್ದು. ಜೊತೆಗೆ ಪಾಪನಾಶಿನಿ ಇದೆ, ಅದನ್ನು ಕೂಡ ನಾವು ನೋಡಲೇಬೇಕಾದಂಥ ಸ್ಥಳಗಳು. ಜೊತೆಗೆ ನಮ್ಮ ಮಿಲಿಟರಿಯ ವಾಯುಪಡೆ ಟ್ರೈನಿಂಗ್ ಸೆಂಟರ್ ಕೂಡ ಅಲ್ಲಿದೆ. ಹಾಗಾಗಿ ಎಲ್ಲ ವಿಭಿನ್ನ ಕಲ್ಚರ್ ಇರುವಂಥ ಜಾಗ ಅದು ಬೀದರ್. ಹಾಗಾಗಿ ಬೀದರ್ನ ಬಿದರಿ ಕಲೆ ಅನ್ನೋದೇ ಭಾಳ ಫೇಮಸ್ ಕೂಡ ಹೌದು. ಬೀದರ್ ಅಲ್ಲಿ ನಡೆದಾಡುವ ಸಂದರ್ಭದಲ್ಲಿ ಅಲ್ಲಿಯ ಪರಂಪರೆ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಕಲ್ಚರ್ ಪ್ರತಿಯೊಂದು ಕೂಡ ನಿಮ್ಗೆ ಇಷ್ಟ ಆಗುವಂಥದ್ದು. ಹಾಗಾಗಿ ಈ ಪತ್ರಕರ್ತರ ಸಮ್ಮೇಳನವನ್ನು 20 ವರ್ಷಗಳ ನಂತರ 2 ದಶಕಗಳ ಬಳಿಕ ಅಲ್ಲಿ ಬೀದರ್ನಲ್ಲಿ ನಾವು ಮಾಡ್ತಾಯಿದ್ವಿ. ಪತ್ರಕರ್ತರ ಸಮ್ಮೇಳನ 2 ದಿನಗಳಿರುತ್ತೆ. ಒಂದು ಉದ್ಘಾಟನಾ ಸಮಾರಂಭನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಂತರ ಗೋಷ್ಠಿಗಳು ಇರುತ್ತೆ, ಮಾಧ್ಯಮ ಮಂಥನ ನಡೆಯುತ್ತೆ. ಹಾಗೆ ಬೇರೆ ವಿಚಾರಗಳಲ್ಲಿ ನಮ್ಮ ಮಾಧ್ಯಮ ಸಂವಹನಗಳು ನಡೀತವೆ. ಜೊತೆಗೆ ಮಾಧ್ಯಮದ ತಜ್ಞರು, ಹಿರಿಯ ಪತ್ರಕರ್ತರು ಎಲ್ಲರೂ ಕೂಡ ಈ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ಇವತ್ತಿನಲ್ಲಿ ಆ ಸಮ್ಮೇಳನದ ಸಂದರ್ಭದಲ್ಲಿ ಇಡೀ ನಾಡಿನ ಉದ್ದಗಲಕ್ಕೆ ಎಲ್ಲ ಪತ್ರಕರ್ತರುಗಳು ಅಲ್ಲಿ ಭಾಗಿಯಾಗುವಂಥವ್ರು ಬರಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಈ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ವೃತ್ತಿಯಲ್ಲೇ ಕೆಲಸ ಮಾಡಿದಂಥ ಅನೇಕರಿಗೆ ಅವಾರ್ಡ್ಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಅದನ್ನು ಮಾಡ್ತಾಯಿದ್ವಿ. ಹಾಗೆ ನಮ್ಮ ವಾರ್ಷಿಕ ಜನರಲ್ ಬಾಡಿ ಅಂದರೆ ಸಾಮಾನ್ಯ ಸದಸ್ಯರ ಜನರಲ್ ಬಾಡಿ ಕೂಡ ಅಲ್ಲಿ ನಡೆಯುತ್ತೆ. ಈ ಥರದ ಎಲ್ಲವೂ ಕೂಡ ಎಲ್ಲರ ಒಂದು ಸಮ್ಮೇಳನ ಆಗುವಂಥ ಜಾಗ. ನಮ್ಮ ಪತ್ರಕರ್ತರ ಪಾಲಿಗೆ ಹಬ್ಬ ಕೂಡ ಹೌದು, ಜಾತ್ರೆ ಕೂಡ ಹೌದು, ಹಾಗೆ ವಿಚಾರ ಮಂಥನಕ್ಕೆ ಒಂದು ಜಾಗ ಕೂಡ ಹೌದು. ಹಾಗಾಗಿ ಈ ಸಮ್ಮೇಳನ ಎಲ್ಲ ರೀತಿಯಲ್ಲೂ ವಿಭಿನ್ನವಾಗಿದೆ. ಬೀದರ್ ಜಿಲ್ಲೆಯವರು ಈಶ್ವರ್ ಖಂಡ್ರೆ ಅವರು ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು, ಅರಣ್ಯ ಸಚಿವರು ಹೌದು, ಜೊತೆಗೆ ನಮ್ಮ ಈ ಪತ್ರಕರ್ತರ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರು ಕೂಡ ಹೌದು. ಹಾಗಾಗಿ ಅವರ ನೇತೃತ್ವದಲ್ಲಿ ಈ ಸಮ್ಮೇಳನ ಜರುಗ್ತಾ ಇದೆ. ಆನಂದ್ ದೇವಪ್ಪ ಅಲ್ಲಿ ಅಧ್ಯಕ್ಷರಿದ್ದಾರೆ. ಹಾಗೆ ಅಪ್ಪರಾವ್ ಸೌದಿ ಮತ್ತು ನಮ್ಮ ಶಿವಕುಮಾರ್ ಸೇರಿದಂತೆ ಅನೇಕರು ಎಲ್ಲರೂ ಕೂಡ ಇದರೊಳಗಡೆ ಭಾಗಿಯಾಗ್ತಾ ಇದ್ದಾರೆ. ಇಡೀ ಮಾಜಿ ಅಧ್ಯಕ್ಷರುಗಳಾದಿಯಾಗಿ ನಮ್ಮ ಅಲ್ಲಿ ಶರಣಪ್ಪ ವಾಲಿಯವರು ಸಹಿತ ಆಗಿ ಎಲ್ಲರೂ ಕೂಡ ಭಾಳ ಈ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ನಡೆಸಬೇಕು, ಅಚ್ಚುಕಟ್ಟಾಗಿ ನಡೆಸಬೇಕು ಅಂತ ನಿಟ್ಟಿನಲ್ಲಿ ಸಂಘಟಿತವಾಗಿ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಬಂದರೆ ಆ ಸಮ್ಮೇಳನಕ್ಕೊಂದು ಶೋಭೆ ಬರುತ್ತೆ. ಹಾಗಾಗಿ ಬಸವನ ನಾಡಿಗೆ, ಸೂಫಿ ಸಂತರ ಬೀಡಿಗೆ ತಪ್ಪದೇ ಬನ್ನಿ. ನಾನು ಕಾಯ್ತಾ ಇರ್ತೀನಿ. ಏಪ್ರಿಲ್ 11 ಮತ್ತು 12 ಶನಿವಾರ ಮತ್ತು ಭಾನುವಾರ 2 ದಿನಗಳು ಕೂಡ ನೀವು ಬೀದರ್ನಲ್ಲಿರಬೇಕು. ಬನ್ನಿ ಬೀದರ್ಗೆ. ಧನ್ಯವಾದ.